ನೆಕ್ಸ್ಟ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್. ಯಾವ್ಯಾವ ರೀತಿಯಲ್ಲಿ ನಾವು ಡೇಟಾನ ಕ್ಲಾಸಿಫೈ ಮಾಡ್ಬೋದು ಅಂದರೆ, ಫಸ್ಟ್ ಒನ್ ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್, ಸೆಕೆಂಡ್ ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್, ಥರ್ಡ್ ಒನ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂಡ್ ಫೋರ್ತ್ ಒನ್ ಇಸ್ ಕ್ವಾಂಟಿಟಿವ್ ಕ್ಲಾಸಿಫಿಕೇಶನ್. ಈ ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತಂದ್ರೆ ಏನಂದ್ರೆ, ನಾವು ಡೇಟಾನ ಬೇಸ್ಡ್ ಆನ್ ದ ಆರ್ಡರ್ ಆಫ್ ಟೈಮ್, ಯಾವಾಗ ಅದು ಅಕ್ಕರ್ ಆಯಿತು ಆ ಬೇಸಿಸ್ ಮೇಲೆ ನಾವು ಏನು ಮಾಡ್ತೀವಿ, ಅರೇಂಜ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಬರ್ತ್ ರೇಟ್ಸ್, ಒಂದು ವರ್ಷದಲ್ಲಿ ಎಷ್ಟು ಬರ್ತ್ ರೇಟ್ ಇತ್ತು ಅಂತ ಹೇಳ್ಬಿಟ್ಟು ಈ ವರ್ಷ ಎಷ್ಟಿತ್ತು, ನೆಕ್ಸ್ಟ್ ವರ್ಷ ಎಷ್ಟಾಯಿತು, ಅದು ನೆಕ್ಸ್ಟ್ ವರ್ಷ ಎಷ್ಟಾಯಿತು ಅಂತ ನಾವು ಕ್ಲಾಸಿಫೈ ಮಾಡಿದರೆ ಅದನ್ನು ನಾವು ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಒಂದು ಡೇಟಾ ಇದೆ, ದಟ್ ಈಸ್ ಪ್ರತಿ ವರ್ಷದಿಂದ ವರ್ಷಕ್ಕೆ ಬರ್ತ್ ರೇಟು ಹೇಗೆ ಚೇಂಜ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಈ ಟೇಬಲ್ನಲ್ಲಿ ನೋಡ್ಬೋದು. ನೆಕ್ಸ್ಟ್ ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್ ಅಂತಂದರೆ, ಇಲ್ಲಿ ಡೇಟಾನ ನಾವು ಬೇಸ್ಡ್ ಆನ್ ಜಿಯೋಗ್ರಫಿಕಲ್ ರೀಜನ್ ಆರ್ ಪ್ಲೇಸ್ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತೀವಿ. ಮೇ ಬಿ ನಾವು ನಮ್ಮ ಸ್ಟೂಡೆಂಟ್ಗಳನ್ನು ನಮ್ಮ ತಾಲೂಕಿಂದ ಎಷ್ಟು ಸ್ಟೂಡೆಂಟ್ಸ್ ಬರ್ತಾರೆ, ಪಕ್ಕದ ತಾಲೂಕಿಂದ ಎಷ್ಟು ಸ್ಟೂಡೆಂಟ್ಸ್ ಬರ್ತಾರೆ, ಇನ್ನೊಂದು ತಾಲೂಕಿಂದ ಎಷ್ಟು ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಹೇಳಿಬಿಟ್ಟು ನಾವು ಡಿವೈಡ್ ಮಾಡಿದರೆ ಅದನ್ನು ನಾವು ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಪ್ರೊಡಕ್ಷನ್ ಆಫ್ ಪ್ಯಾಡಿ ಇನ್ ಡಿಫ್ರೆಂಟ್ ಸ್ಟೇಟ್ಸ್. ಟೇಬಲ್ನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಪ್ಯಾಡಿ ಪ್ರೊಡಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು. ಇದನ್ನೇ ನಾವೇನಂತೀವಿ, ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್. ಇಟ್ ಈಸ್ ಬೇಸ್ಡ್ ಆನ್ ಸಮ್ ರೀಜನ್ ಆರ್ ಒನ್ ಪರ್ಟಿಕ್ಯುಲರ್ ಸ್ಟೇಟ್. ನೆಕ್ಸ್ಟ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್. ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂತಂದರೆ, ಇಲ್ಲಿ ಡೇಟಾ ನಾವು ಆ ಡೇಟಾಗಿರುವಂಥ ಒಂದು ಕ್ವಾಲಿಟಿ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಸ್ಟೂಡೆಂಟ್ಗಳನ್ನ ಮೇಲ್ ಸ್ಟೂಡೆಂಟ್ಸ್ ಆ್ಯಂಡ್ ಫೀಮೇಲ್ ಸ್ಟೂಡೆಂಟ್ ಅಂತ ಡಿವೈಡ್ ಮಾಡ್ಬೋದು. ಹಾಗೆ ಲಿಟ್ರಸಿ ಮೇಲೆ ಡಿವೈಡ್ ಮಾಡ್ಬೋದು, ರಿಲಿಜಿಯನ್ ಮೇಲೆ ಡಿವೈಡ್ ಮಾಡ್ಬೋದು. ದಿಸ್ ಆರ್ ಆಲ್ ದ ಸಮ್ ಕ್ವಾಲಿಟೀಸ್ ದಟ್ ಎ ಯೂನಿಟ್ ಆಫ್ ಡೇಟಾ ಕ್ಯಾನ್ ಪ್ರೊಸೆಸ್. ಈ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡಿದರೆ ಅದನ್ನು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಾಂಟಿಟಿವ್ ಕ್ಲಾಸಿಫಿಕೇಶನ್. ಕ್ವಾಂಟಿಟಿವ್ ಕ್ಲಾಸಿಫಿಕೇಶನ್ ಅಂತಂದರೆ, ನಾವು ಕಲೆಕ್ಟ್ ಮಾಡಿರುವಂಥ ಡೇಟಾನ ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ, ಯಾವ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂದರೆ, ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಕ್ಯಾನ್ ಬಿ ಮೆಜರ್ಡ್. ಯಾವ ಯಾವ ಕ್ಯಾರೆಕ್ಟರ್ಸ್ ಆ ಡೇಟಾಗಿರುತ್ತೆ, ಕ್ವಾಲಿಟೇಟಿವ್ ಆಗಿ ಮೆಜರ್ ಮಾಡೋಕ್ಕಾಗುವಂಥ ಡೇಟಾ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದರೆ ಅದನ್ನ ನಾವು ಕ್ವಾಂಟಿಟಿವ್ ಕ್ಲಾಸಿಫಿಕೇಶನ್ ಅಂತೀವಿ. ಫಾರ್ ಎಕ್ಸಾಂಪಲ್, ಹೈಟ್, ವೆಯ್ಟ್ ಎಕ್ಸೆಟ್ರಾ. ನಾವು ಹೈಟ್ ಬೇಸಿಸ್ ಮೇಲೂ ಕೂಡ ನಮ್ಮ ಸ್ಟೂಡೆಂಟ್ಗಳನ್ನ ಡಿವೈಡ್ ಮಾಡ್ಬೋದು. ಲೆಸ್ ದ್ಯಾನ್ 5 feet, 5 to 6 feet, more than 6 feet. ಆ ಬೇಸಿಸ್ ಆನ್ ದ ಹೈಟ್ ನಾವು ಕ್ಲಾಸಿಫೈ ಮಾಡಿದರೆ ಅದನ್ನು ಕ್ವಾಂಟಿಟಿವ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್ ನಾವು ತಿಳ್ಕೊಳ್ಳೋಣ, ಡಿಸ್ಕ್ರೀಟ್ ವೇರಿಯೇಬಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಡಿಸ್ಕ್ರೀಟ್ ವೇರಿಯೇಬಲ್ ಅಂತಂದರೆ, ನಾವು ಕಲೆಕ್ಟ್ ಮಾಡೋ ಡೇಟಾ ಸ್ಪೆಸಿಫೈಡ್ ವ್ಯಾಲ್ಯೂಸ್ನ ತಗೊಳ್ಳೋ ಅಂಥ ಡೇಟಾಗೆ ನಾವೇನಂತೀವಿ, ಡಿಸ್ಕ್ರೀಟ್ ವೇರಿಯೇಬಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಂಬರ್ ಆಫ್ ಚಿಲ್ಡ್ರನ್ಸ್ ಇನ್ ಎ ಫ್ಯಾಮಿಲಿ. ನಾವು ಒಂದು ಊರಿನಲ್ಲಿ ನಾವು ಒಂದೊಂದು ಫ್ಯಾಮಿಲಿಯಲ್ಲೂ ಕೂಡ ಎಷ್ಟು ಚಿಲ್ಡ್ರನ್ಸ್ ಇದ್ದಾರೆ ಅಂತ ನಾವು ಡೇಟಾ ಕಲೆಕ್ಟ್ ಮಾಡಿದರೆ ನಮಗೇನು ಸಿಗುತ್ತೆ, ಡೇಟಾ ಇದರ್ 0 ಚಿಲ್ಡ್ರನ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, 2 ಚಿಲ್ಡ್ರನ್ ಇರ್ಬೋದು, 3 ಚಿಲ್ಡ್ರನ್ ಇರ್ಬೋದು, ಈ ಥರನೇ ಸಿಗ್ತಾ ಹೋಗುತ್ತೆ. ಎಲ್ಲೂ ಕೂಡ ನಮಗೆ 1.5 ಚಿಲ್ಡ್ರನ್ ಸಿಗೋದಿಲ್ಲ, 2.5 ಸಿಗೋದಿಲ್ಲ, 2.75 ಚಿಲ್ಡ್ರನ್ ಸಿಗೋದಿಲ್ಲ. ದಟ್ ಮೀನ್ಸ್ ದ ಡೇಟಾಸ್ ಆರ್ ಟೇಕಿಂಗ್ ಎ ಸ್ಪೆಸಿಫೈಡ್ ವ್ಯಾಲ್ಯೂ, ದಟ್ ಈಸ್ 0, 1, 2, 3, 4 ಲೈಕ್ ದಟ್. ಅದಕ್ಕೆ ನಾವೇನಂತೀವಿ, ಡಿಸ್ಕ್ರೀಟ್ ವೇರಿಯೇಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಕಂಟಿನ್ಯೂಸ್ ವೇರಿಯೇಬಲ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು, ಇಲ್ಲಿ ಡೇಟಾ ಏನಾಗುತ್ತೆ ಅಂದರೆ, ಇಟ್ ವಿಲ್ ನಾಟ್ ಟೇಕ್ ಸ್ಪೆಸಿಫೈಡ್ ವ್ಯಾಲ್ಯೂಸ್ ಲೈಕ್ 0, 1, 2, 3, 4 ಆ ಥರ ತಗೊಳ್ಳೋದಿಲ್ಲ. ಇಲ್ಲಿ ಡೇಟಾ ಏನಾಗುತ್ತೆ, ಒಂದು ಸ್ಪೆಸಿಫೈಡ್ ರೇಂಜಲ್ಲಿ ನಮಗೆ ವ್ಯಾಲ್ಯೂ ಸಿಗುತ್ತೆ. That variable which assume a possible values within a given range is called continuous variable. For example, weight of students. Weight of the students now
ಎಕ್ಸಾಕ್ಟ್ಲಿ ಒಬ್ಬ ಸ್ಟೂಡೆಂಟ್ 50 kg ಇದ್ದಾನೆ ಅಂದರೆ ಇನ್ನೊಬ್ಬ 51 kg ಅಥವಾ 52 kg ಆಗಿರಲೇಬೇಕು ಅಂತೇನಿಲ್ಲ. ಮೇ ಬಿ ನೆಕ್ಸ್ಟ್ ಸ್ಟೂಡೆಂಟ್ಸು 50.5 kg ಇರ್ಬೋದು, 50.75 kg ಅಂತಂದರೆ ಎ ಸ್ಟೂಡೆಂಟ್ ವೆಯ್ಟ್ ಕ್ಯಾನ್ ಫಾಲ್ ವಿತಿನ್ ಅ ರೇಂಜ್ ಆಫ್ 50 to 55 kg, ಹಾಗೆ 55 to 60 kg ಅಂತಂದರೆ ಒಂದು ರೇಂಜ್ನಲ್ಲಿ ನಮಗೆ ಡೇಟಾ ಸಿಕ್ಕಿದ್ರೆ ಅದನ್ನು ನಾವೇನಂತೀವಿ ಕಂಟಿನ್ಯೂಸ್ ವೇರಿಯೇಬಲ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ವೆಯ್ಟ್ ಆಫ್ ಸ್ಟೂಡೆಂಟ್ಸ್. ನೆಕ್ಸ್ಟ್, ವಾಟ್ ಈಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ? A frequency distribution is a statistical table which shows the values of a variable arranged in a order of magnitude either individually or in group. ನಾವಿಲ್ಲಿ ಡೇಟಾನ ಏನು ಮಾಡ್ತೀವಿ, ಒಂದು ಆರ್ಡರಲ್ಲಿ ಅರೇಂಜ್ ಮಾಡ್ತೀವಿ. ಅನಂತರ ಅದು ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಿದರೆ ಅದನ್ನೇ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಆಗಲೇ ಕೊಟ್ಟಂಥ ಎಕ್ಸಾಂಪಲ್, ನಾವು ಒಂದು ಊರಿನಲ್ಲಿ ಪ್ರತಿಯೊಂದು ಮನೆಯಲ್ಲಿ ಎಷ್ಟು ಚಿಲ್ಡ್ರನ್ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ತೀವಿ. ದಟ್ ಮೀನ್ಸ್ 0 ಚಿಲ್ಡ್ರನ್ನು ಇಷ್ಟು ಮನೆಯಲ್ಲಿದೆ, 1 ಚೈಲ್ಡ್ ಇಷ್ಟು ಮನೆಯಲ್ಲಿದೆ, 2 ಚಿಲ್ಡ್ರನ್ ಇಷ್ಟು ಮನೆಯಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಡೇಟಾನ ರೆಪ್ರೆಸೆಂಟ್ ಮಾಡಿದರೆ ಅದನ್ನು ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನಲ್ಲಿ 2 ಟೈಪ್. ಒಂದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಡಿಸ್ಕ್ರೀಟ್ ವೇರಿಯೇಬಲ್ ಅಂತಂದರೆ ಇಟ್ ಕ್ಯಾನ್ ಅಸ್ಯೂಮ್ ಎ ಸ್ಪೆಸಿಫೈಡ್ ವ್ಯಾಲ್ಯೂಸ್ 0, 1, 2, 3 ಹಾಗೆಯೇ ನಂಬರ್ ಆಫ್ ಫ್ಯಾಮಿಲೀಸ್ ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇದನ್ನು ನಾವು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅದೇ ರೀತಿ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಇಲ್ಲಿ ಡೇಟಾ ಪಾಯಿಂಟ್ಸ್ ಏನಾಗುತ್ತೆ, ಸ್ಪೆಸಿಫೈಡ್ ರೇಂಜಲ್ಲಿ ವ್ಯಾಲ್ಯೂಸ್ನ ತಗೊಳ್ತಾ ಹೋಗ್ತಾರೆ. ದಟ್ ಈಸ್ ವೆಯ್ಟ್ ಈಸ್ 30 to 40, 10 persons ಇದ್ದಾರೆ, 40 to 50, 15 ಮೆಂಬರ್ಸ್ ಇದ್ದಾರೆ. ಲೈಕ್ ದಟ್ ಇಟ್ ಗೋಸ್ ಆನ್. ಇದಕ್ಕೆ ನಾವೇನಂತೀವಿ, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್, ಕ್ಲಾಸ್ ಲಿಮಿಟ್. ವಾಟ್ ಈಸ್ ಕ್ಲಾಸ್ ಲಿಮಿಟ್ಸ್? ಕ್ಲಾಸ್ ಲಿಮಿಟ್ಸ್ ಅಂತಂದರೆ ಒಂದು ನಾವು ಕ್ಲಾಸ್ನ ತಗೊಳ್ತೀವಿ, ಕ್ಲಾಸ್ ರೇಂಜ್ನ ನಾವು ನೋಡಿದಾಗ ಅದಕ್ಕೆ ಬೌಂಡ್ರೀಸ್ ಇರುತ್ತೆ. ದಟ್ ಈಸ್ ಲೋಯರ್ ವ್ಯಾಲ್ಯೂ ಆ್ಯಂಡ್ ಅಪ್ಪರ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ 30 to 40 ಒಂದು ಕ್ಲಾಸ್ ಅಂತ ತಗೊಂಡ್ರೆ ನಾವು ಅದು 30ಇಂದ 40ವರೆಗೂ ಬರೋ ಅಂಥ ಯಾವುದೇ ಡೇಟಾ ಆಗಿ ಆ ರೇಂಜಲ್ಲಿ ಬರುತ್ತೆ. ಅದಕ್ಕೆ ನಾವು 30ಗೆ ಲೋಯರ್ ಲಿಮಿಟ್ ಅಂತ ಕರಿತೀವಿ, ಹಾಗೆ 40ಗೆ ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಇದನ್ನೇ ನಾವು ಕ್ಲಾಸ್ ಲಿಮಿಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ವಾಟ್ ಈಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಆಡೆಡ್ ಅಪ್ ಫ್ರೀಕ್ವೆನ್ಸೀಸ್ ಆರ್ ಕಾಲ್ಡ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ವೆಯ್ಟ್ ನೋಡಿ, 30 to 40 ಸ್ಟೂಡೆಂಟ್ KGಯಲ್ಲಿ 10 persons ಇದ್ದಾರೆ, 40 to 50 15 ಮೆಂಬರ್ಸ್ ಇದ್ದಾರೆ, 50 to 60 40, 60 to 70 45, 70 to 80 25. ಇಲ್ಲಿ ನಾವು ಈ ಫ್ರೀಕ್ವೆನ್ಸೀಸ್ಗಳನ್ನ 10, 15, 40, 45, 20ನ ಆ್ಯಡ್ ಮಾಡ್ತಾ ಹೋದರೆ ಅದನ್ನೇ ನಾವು ಏನಂತೀವಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಅದರಲ್ಲಿ ಫಸ್ಟ್ ಒನ್ ಲೆಸ್ ದೆನ್ ಟೈಪ್. ಈ 30 to 40 10 ಮೆಂಬರ್ಸ್ ಇದ್ದಾರೆ, ಹಾಗೆ 40 to 50 15 ಮೆಂಬರ್ಸ್ ಇದ್ದಾರೆ. ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತಂದರೆ ಲೆಸ್ ದೆನ್ 40 ಮೆಂಬರ್ಸ್ 40 kg ಎಷ್ಟು ಜನ ಇದ್ದಾರೆ ಅಂದರೆ 10 kg ಬರುತ್ತೆ, 10 ಮೆಂಬರ್ಸ್ ಬರ್ತಾರೆ. ಹಾಗೆ ಲೆಸ್ ದೆನ್ 50 ಎಷ್ಟು ಜನ ಇದ್ದಾರೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಈ 40 to 50ಗೆ ಇರೋವಂಥ ಫ್ರೀಕ್ವೆನ್ಸಿ 15ಗೆ ಪ್ರೀವಿಯಸ್ ಫ್ರೀಕ್ವೆನ್ಸಿ 10ಅನ್ನು ಆ್ಯಡ್ ಮಾಡಿದರೆ ನಮಗೆ 25 ಸಿಗುತ್ತೆ. ದಟ್ ಈಸ್ 15 plus 10 equals 25. This added up frequency is called cumulative frequency. ಹಾಗೆ ಲೆಸ್ ದೆನ್ 60 ಎಷ್ಟು ಮೆಂಬರ್ಸ್ ಇದ್ದಾರೆ ಅಂತಂದರೆ ನಮಗೆ 25 ಪ್ಲಸ್ 40 ಮಾಡಿದಾಗ ನಮಗೆ 65 ಸಿಗುತ್ತೆ. ಸೊ ದಿಸ್ ಆರ್ ಕಾಲ್ಡ್ added up frequencies are called cumulative frequency. ಹಾಗೆ ಲೆಸ್ ದೆನ್ 80 ಲಾಸ್ಟ್ ಒನ್ ನೋಡಿದಾಗ ಲೆಸ್ ದೆನ್ 80 ಎಷ್ಟು ಮೆಂಬರ್ಸ್ ಇದ್ದಾರೆ ಅಂದರೆ
ಎಂಟೈರ್ 130 ಮೆಂಬರ್ಸ್ ಕೂಡ ಲೆಸ್ ದೆನ್ 80 kg ರೇಂಜಲ್ಲೇ ಇದ್ದಾರೆ. ದಟ್ ಮೀನ್ಸ್ ಲೆಸ್ ದೆನ್ 80 ಆಲ್ ದ ಫ್ರೀಕ್ವೆನ್ಸೀಸ್ ವಿಲ್ ಫಾಲ್. ಇದಕ್ಕೆ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತೀವಿ. ಸ್ಪೆಸಿಫಿಕಲಿ ದಿಸ್ ಇಸ್ ಲೆಸ್ ದೆನ್ ಕ್ಯುಮುಲೇಟಿವ್ frequency. Now let us summarize the class. What all we have discussed in this class means, first ನಾವು ಡೇಟಾನ ವೇರಿಯಸ್ ಟೈಪ್ಸ್ ಅಲ್ಲಿ ಕ್ಲಾಸಿಫೈ ಮಾಡಬಹುದು. ದಟ್ ಈಸ್ ಕ್ರಾನಲಾಜಿಕಲ್, ಜಿಯೋಗ್ರಾಫಿಕಲ್, ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಹಾಗೆ ಮತ್ತೇನು ತಿಳ್ಕೊಂಡ್ವಿ ಅಂದರೆ ಡಿಸ್ಕ್ರೀಟ್ ವೇರಿಯಬಲ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಡಿಸ್ಕ್ರೀಟ್ ವೇರಿಯಬಲ್ ಅಂತಂದರೆ ಆನ್ ಸ್ಪೆಸಿಫೈಡ್ ವ್ಯಾಲ್ಯೂಸ್ನ ತಗೊಂಡ್ರೆ ವೇರಿಯಬಲ್, ಅದನ್ನು ನಾವು ಡಿಸ್ಕ್ರೀಟ್ ವೇರಿಯಬಲ್ ಅಂತೀವಿ. ಎಕ್ಸಾಂಪಲ್ ನಂಬರ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಮಿಲಿ. ಹಾಗೆಯೇ ಕಂಟಿನ್ಯೂಸ್ ವೇರಿಯಬಲ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಕಂಟಿನ್ಯೂಸ್ ವೇರಿಯಬಲ್ ಮೀನ್ಸ್ ವೆನ್ ಎ ವೇರಿಯಬಲ್ಸ್ ಅಸ್ಯೂಮ್ಸ್ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ವಿತಿನ್ ಎ ಗಿವನ್ ರೇಂಜ್. ಒಂದು ಕೊಟ್ಟಿರುವ ರೇಂಜಲ್ಲಿ ಯಾವುದೇ ವ್ಯಾಲ್ಯೂಸ್ನ ಕೂಡ ವೇರಿಯಬಲ್ ತಗೊಳ್ಬಹುದು. ಅದಕ್ಕೆ ನಾವೇನಂತೀವಿ, ಕಂಟಿನ್ಯೂಸ್ ವೇರಿಯಬಲ್ ಅಂತ ಹೇಳ್ತೀವಿ. With this we have come to the end of this class. We will discuss few more new topics in the next class. Thank you.